ಕೋರ್ಟ್ನಲ್ಲಿ ಜಡ್ಜ್ ಎದುರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ರಣ್ಯರಾವ್. ಎಲ್ಲೋ ಕರೆದುಕೊಂಡು ಹೋಗಿ ಒಳಗೆ ಹೋಗು ಅಂತ ಹೇಳ್ತಾರೆ. ತನಿಖಾಧಿಕಾರಿಗಳ ವಿರುದ್ಧ ಗಂಭೀರವಾದಂತ ಆರೋಪವನ್ನ ರಣ್ಯರಾವ್ ಮಾಡ್ತಾ ಇದ್ದಾರೆ. ಪ್ರಾಮಿಸ್ ಸರ್, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರಣ್ಯ ಆರೋಪ ಇದು. ಡಿಆರ್ಐ ಪರ ವಕೀಲರ ಮೇಲೆ ಗಂಭೀರ ಆರೋಪವನ್ನ ನಟಿ ರಣ್ಯರಾವ್ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಜಡ್ಜ್ ಎದುರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ಸೊ ಎಲ್ಲೋ ಕರ್ಕೊಂಡು ಹೋಗಿ ಒಳಗೆ ಹೋಗು ಅಂತ ಹೇಳ್ತಾರೆ, ಎಲ್ಲಂತಾನೆ ಗೊತ್ತಿಲ್ಲ. ಸೊ ಇನ್ನೊಂದು ಕಡೆಯಲ್ಲಿ ತನಿಖಾಧಿಕಾರಿಗಳ ವಿರುದ್ಧ ಇದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಾಮಿಸ್ ಸರ್, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರಣ್ಯರಾವ್ ಅವರು ಹೇಳ್ತಾ ಇದ್ದಾರೆ. ಡಿಆರ್ಐ ಪರ ವಕೀಲರ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ರು. ಒಂದ್ ಕಡೆ ತನಿಖಾಧಿಕಾರಿಗಳು ಅಷ್ಟೇ ಸೀರಿಯಸ್ ಆಗಿ ಕೇಸ್ನ ತೆಗೆದುಕೊಂಡಿದ್ದಾರೆ. ಇನ್ನೊಂದ್ ಕಡೆ ರಾಜಕೀಯ ಬಣ್ಣ ಕೂಡ ಇದಕ್ಕೆ ತಟ್ಟಿದೆ. ಒಂದ್ ಕಡೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಅವರಿಗೆ ಭೂಮಿ ಕೊಟ್ಟರು ಅಂತ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಕಾಲದಲ್ಲಿ ಭೂಮಿಯನ್ನ ಕೊಟ್ಟರು ಅಂತ. ಈಗ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ರು, ಲೀಗಲ್ ಆಗಿ ಕೊಟ್ಟಿದ್ವಿ ಅಂತ ಹೇಳ್ಕೊಂಡು ಮಾಜಿ ಕೈಗಾರಿಕಾ ಸಚಿವರಾದಂತ ಮುರುಗೇಶ್ ನಿರಾಣಿ ಹೇಳ್ತಿದ್ದಾರೆ. ಜೊತೆಗೆ ಈಗ 15 ದಿವಸ ಈಗ ಕಸ್ಟಡಿಗೆ ಈಗ ಒಪ್ಪಿಸಲಾಗಿದೆ ರಣ್ಯರಾವ್ ಅವರನ್ನ. ರಣ್ಯರಾವ್ ಈಗ ಕೋರ್ಟ್ನಲ್ಲಿ ಹೇಳ್ತಾ ಇರುವಂತದ್ದು, ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು, ತನಿಖಾಧಿಕಾರಿಗಳು ಏನೇನೋ ಕರ್ಕೊಂಡು ಹೇಳ್ತಾರೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಒಳಗೆ ಕರ್ಕೊಂಡು ಹೋಗ್ತಾರೆ, ಏನೇನೋ ಪ್ರಶ್ನೆ ಕೇಳ್ತಾರೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಗಮನಿಸಿದ್ವಿ, ಒಂದ್ ಕಡೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ, ಜೊತೆಗೆ ಎಲ್ಲ ಒಂದ್ ಕಡೆ 15 ದಿವಸ ಈಗ ಕಸ್ಟಡಿಗೆ. ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಖಂಡಿತ ಈ ಒಂದು ಹಂತದಲ್ಲಿ ರಣ್ಯಾ ಗೋಲ್ಡ್ ಒಂದು ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಪಡೆದಿದ್ರು. ಕಸ್ಟಡಿಗೆ ಪಡೆಯುವಂತ ಮುಂಚೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಅವರು, ಅಂದ್ರೆ ನ್ಯಾಯಾಧೀಶರು ಕಸ್ಟಡಿಗೆ ಪಡೆಯುವಂತ ಮುಂಚೆ ಹಲವು ಒಂದು ಸೂಚನೆಗಳನ್ನ ರಣ್ಯಾಗೂ ಹಾಗೆ ತನಿಖಾಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಆ ಒಂದು ಹಂತದಲ್ಲಿ ಸೂಚನೆಗಳನ್ನ ಏನ್ ಕೊಟ್ಟಿದ್ರು ಅಂದ್ರೆ ರಣ್ಯಾಗೆ ಯಾವುದೇ ರೀತಿಯಾದಂತಹ ಹಿಂಸೆ ನೀಡಬಾರದು, ಸರಿಯಾದಂತಹ ವಿಚಾರಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರ್ತಾರೆ. ವೈದ್ಯಕೀಯ ತಪಾಸಣೆ ಮಾಡಬೇಕು, ಹಾಗೆ ಬಟ್ಟೆ ಆಕೆಗೆ ಬೇಕಾದಂತಹ ವಸ್ತುಗಳನ್ನ ಸೌಲಭ್ಯಗಳನ್ನ ಕೊಡಬೇಕು ಅನ್ನುವಂತ ಸೂಚನೆ ಕೊಟ್ಟಿರ್ತಾರೆ. ಇತ್ತ ರಣ್ಯಾಗೂ ಕೂಡ ಅದೇ ರೀತಿ ಒಂದು ಆದೇಶವನ್ನ ಸೂಚನೆಯನ್ನ ಮಾಡಿರ್ತಾರೆ. ಏನಂತ ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಸರಿಯಾದಂತಹ ಸ್ಪಂದಿಸಿ ನೀವು ವಿಚಾರಣೆಯಲ್ಲಿ ಸರಿಯಾದಂತಹ ಉತ್ತರಗಳನ್ನ ಕೊಡಬೇಕಾಗುತ್ತೆ ಅನ್ನುವಂತಹ ಸೂಚನೆಯನ್ನ ರಣ್ಯಾಗೆ ಕೊಟ್ಟಿರ್ತಾರೆ. ಒಂದು ವೇಳೆ ನೀವು ವಿಚಾರಣೆಯಲ್ಲಿ ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಕ್ರಮವನ್ನ ನಂತರದ ಆದೇಶದಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ವಾರ್ನಿಂಗ್ ನ ಕೂಡ ಕೊಟ್ಟಿರ್ತಾರೆ. ಆ ಒಂದು ಹಂತದಲ್ಲಿ ಎಲ್ಲದಕ್ಕೂ ಕೂಡ ಸರಿಯಾಗಿ ಪ್ರತಿಕ್ರಿಯೆ ನೀಡಿದಂತಹ ರಣ್ಯಾ ಅದಾದ ಬಳಿಕ ಕಸ್ಟಡಿಯ ಸಂದರ್ಭದಲ್ಲಿ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ ಅಂತ ಸದ್ಯ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಣ್ಯಾ ಅವರು ಕೂಡ ಈಗ ಕೋರ್ಟ್ ನಲ್ಲಿ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಡಿಆರ್ಐ ಅಧಿಕಾರಿಗಳು ನನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗೆ ಈ ಒಂದು ಡಿಆರ್ಐ ಅಧಿಕಾರಿಗಳ ಪರ ವಕೀಲರಾಗಿರುವಂತಹ ಮಾಧವರಾವ್ ಏನಿದ್ದಾರೆ ಅವರ ಒಂದು ವಿರುದ್ಧವಾಗಿ ಕೂಡ ರಣ್ಯಾ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಈ ಸಂದರ್ಭ ಅಂದ್ರೆ ಅರವಿಂದಾಗೆ ಹೋಲ್ಡಲ್ಲಿರಿ. ಇನ್ನೊಂದು ಇದೇ ವಿಚಾರ, ಕೋರ್ಟ್ನಲ್ಲಿ ಜಡ್ಜ್ ಎದುರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ರಣ್ಯರಾವ್. ಎಲ್ಲೋ ಕರೆದುಕೊಂಡು ಹೋಗಿ ಒಳಗೆ ಹೋಗು ಅಂತ ಹೇಳ್ತಾರೆ. ತನಿಖಾಧಿಕಾರಿಗಳ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ರಣ್ಯರಾವ್ ಮಾಡ್ತಾ ಇದ್ದಾರೆ. ಪ್ರಾಮಿಸ್ ಸರ್, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರಣ್ಯಾ ಆರೋಪ ಇದು. ಡಿಆರ್ಐ ಪರ ವಕೀಲರ ಮೇಲೆ ಗಂಭೀರ ಆರೋಪವನ್ನ ನಟಿ ರಣ್ಯರಾವ್ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಜಡ್ಜ್ ಎದುರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ಸೊ ಎಲ್ಲೋ ಕರ್ಕೊಂಡು ಹೋಗಿ ಒಳಗೆ ಹೋಗು ಅಂತ ಹೇಳ್ತಾರೆ, ಎಲ್ಲಂತಾನೆ ಗೊತ್ತಿಲ್ಲ. ಸೊ ಇನ್ನೊಂದು ಕಡೆಯಲ್ಲಿ ತನಿಖಾಧಿಕಾರಿಗಳ ವಿರುದ್ಧ ಇದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಾಮಿಸ್ ಸರ್, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರಣ್ಯರಾವ್ ಅವರು ಹೇಳ್ತಾ ಇದ್ದಾರೆ. ಡಿಆರ್ಐ ಪರ ವಕೀಲರ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ರು. ಒಂದ್ ಕಡೆ ತನಿಖಾಧಿಕಾರಿಗಳು ಅಷ್ಟೇ ಸೀರಿಯಸ್ ಆಗಿ ಕೇಸ್ನ ತೆಗೆದುಕೊಂಡಿದ್ದಾರೆ. ಇನ್ನೊಂದ್ ಕಡೆ ರಾಜಕೀಯ ಬಣ್ಣ ಕೂಡ ಇದಕ್ಕೆ ತಟ್ಟಿದೆ. ಒಂದ್ ಕಡೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಅವರಿಗೆ ಭೂಮಿ ಕೊಟ್ಟರು ಅಂತ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಕಾಲದಲ್ಲಿ ಭೂಮಿಯನ್ನ ಕೊಟ್ಟರು ಅಂತ. ಈಗ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ರು, ಲೀಗಲ್ ಆಗಿ ಕೊಟ್ಟಿದ್ವಿ ಅಂತ ಹೇಳ್ಕೊಂಡು ಮಾಜಿ ಕೈಗಾರಿಕಾ ಸಚಿವರಾದಂತ ಮುರುಗೇಶ್ ನಿರಾಣಿ ಹೇಳ್ತಿದ್ದಾರೆ. ಜೊತೆಗೆ ಈಗ 15 ದಿವಸ ಈಗ ಕಸ್ಟಡಿಗೆ ಈಗ ಒಪ್ಪಿಸಲಾಗಿದೆ ರಣ್ಯರಾವ್ ಅವರನ್ನ. ರಣ್ಯರಾವ್ ಈಗ ಕೋರ್ಟ್ನಲ್ಲಿ ಹೇಳ್ತಾ ಇರುವಂತದ್ದು, ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು, ತನಿಖಾಧಿಕಾರಿಗಳು ಏನೇನೋ ಕರ್ಕೊಂಡು ಹೇಳ್ತಾರೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಒಳಗೆ ಕರ್ಕೊಂಡು ಹೋಗ್ತಾರೆ, ಏನೇನೋ ಪ್ರಶ್ನೆ ಕೇಳ್ತಾರೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಗಮನಿಸಿದ್ವಿ, ಒಂದ್ ಕಡೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ, ಜೊತೆಗೆ ಎಲ್ಲ ಒಂದ್ ಕಡೆ 15 ದಿವಸ ಈಗ ಕಸ್ಟಡಿಗೆ. ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ?
ಖಂಡಿತ ಈ ಒಂದು ಹಂತದಲ್ಲಿ ರನ್ಯಾ ಗೋಲ್ಡ್ ಒಂದು ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಪಡೆದಿದ್ರು. ಕಸ್ಟಡಿಗೆ ಪಡೆಯುವಂತ ಮುಂಚೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಅವರು ಅಂದ್ರೆ ನ್ಯಾಯಾಧೀಶರು ಕಸ್ಟಡಿಗೆ ಪಡೆಯುವಂತ ಮುಂಚೆ ಹಲವು ಒಂದು ಸೂಚನೆಗಳನ್ನ ರನ್ಯಾಗೂ ಹಾಗೆ ತನಿಖಾಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಆ ಒಂದು ಹಂತದಲ್ಲಿ ಸೂಚನೆಗಳನ್ನ ಏನ್ ಕೊಟ್ಟಿದ್ರು ಅಂದ್ರೆ ರನ್ಯಾಗೆ ಯಾವುದೇ ರೀತಿಯಾದಂತಹ ಹಿಂಸೆ ನೀಡಬಾರದು, ಸರಿಯಾದಂತಹ ವಿಚಾರಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರ್ತಾರೆ. ವೈದ್ಯಕೀಯ ತಪಾಸಣೆ ಮಾಡಬೇಕು, ಹಾಗೆ ಬಟ್ಟೆ ಆಕೆಗೆ ಬೇಕಾದಂತಹ ವಸ್ತುಗಳನ್ನ ಸೌಲಭ್ಯಗಳನ್ನ ಕೊಡಬೇಕು ಅನ್ನುವಂತ ಸೂಚನೆ ಕೊಟ್ಟಿರ್ತಾರೆ. ಇತ್ತ ರನ್ಯಾಗೂ ಕೂಡ ಅದೇ ರೀತಿ ಒಂದು ಆದೇಶವನ್ನ ಸೂಚನೆಯನ್ನ ಮಾಡಿರ್ತಾರೆ. ಏನಂತ ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಸರಿಯಾದಂತಹ ಸ್ಪಂದಿಸಿ ನೀವು ವಿಚಾರಣೆಯಲ್ಲಿ ಸರಿಯಾದಂತಹ ಉತ್ತರಗಳನ್ನ ಕೊಡಬೇಕಾಗುತ್ತೆ ಅನ್ನುವಂತಹ ಸೂಚನೆಯನ್ನ ರನ್ಯಾಗೆ ಕೊಟ್ಟಿರ್ತಾರೆ. ಒಂದು ವೇಳೆ ನೀವು ವಿಚಾರಣೆಯಲ್ಲಿ ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಕ್ರಮವನ್ನ ನಂತರದ ಆದೇಶದಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ವಾರ್ನಿಂಗ್ ನ ಕೂಡ ಕೊಟ್ಟಿರ್ತಾರೆ. ಆ ಒಂದು ಹಂತದಲ್ಲಿ ಎಲ್ಲದಕ್ಕೂ ಕೂಡ ಸರಿಯಾಗಿ ಪ್ರತಿಕ್ರಿಯೆ ನೀಡಿದಂತಹ ರನ್ಯಾ ಅದಾದ ಬಳಿಕ ಕಸ್ಟಡಿಯ ಸಂದರ್ಭದಲ್ಲಿ ಸರಿಯಾಗಿ ಉತ್ತರವನ್ನ ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ ಅಂತ ಸದ್ಯ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರನ್ಯಾ ಅವರು ಕೂಡ ಈಗ ಕೋರ್ಟ್ ನಲ್ಲಿ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಡಿಆರ್ಐ ಅಧಿಕಾರಿಗಳು ನನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗೆ ಈ ಒಂದು ಡಿಆರ್ಐ ಅಧಿಕಾರಿಗಳ ಪರ ವಕೀಲರಾಗಿರುವಂತಹ ಮಾಧವ್ ರಾವ್ ಏನಿದ್ದಾರೆ ಅವರ ಒಂದು ವಿರುದ್ಧವಾಗಿ ಕೂಡ ರನ್ಯಾ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಈ ಸಂದರ್ಭ ಅಂದ್ರೆ ಅರವಿಂದಾಗೆ ಹೋಲ್ಡ್ ಅಲ್ಲಿ ಇನ್ನೊಂದು ಇದೇ ವಿಚಾರ ಕೋರ್ಟ್ನಲ್ಲಿ ಜಡ್ಜ್ ಎದುರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ರನ್ಯಾ ರಾವ್ ಎಲ್ಲೋ ಕರೆದುಕೊಂಡು ಹೋಗಿ ಒಳಗೆ ಹೋಗು ಅಂತ ಹೇಳ್ತಾರೆ. ತನಿಖಾಧಿಕಾರಿಗಳ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ರನ್ಯಾ ರಾವ್ ಮಾಡ್ತಾ ಇದ್ದಾರೆ. ಪ್ರಾಮಿಸ್ ಸರ್, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರನ್ಯಾ ಆರೋಪ ಇದು. ಡಿಆರ್ಐ ಪರ ವಕೀಲರ ಮೇಲೆ ಗಂಭೀರ ಆರೋಪವನ್ನ ನಟಿ ರನ್ಯಾ ರಾವ್ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಜಡ್ಜ್ ಎದುರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ಸೊ ಎಲ್ಲೋ ಕರ್ಕೊಂಡು ಹೋಗಿ ಒಳಗೆ ಹೋಗು ಅಂತ ಹೇಳ್ತಾರೆ, ಎಲ್ಲಂತಾನೆ ಗೊತ್ತಿಲ್ಲ. ಸೊ ಇನ್ನೊಂದ್ ಕಡೆಯಲ್ಲಿ ತನಿಖಾಧಿಕಾರಿಗಳ ವಿರುದ್ಧ ಇದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಾಮಿಸ್ ಸರ್, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರನ್ಯಾ ರಾವ್ ಅವರು ಹೇಳ್ತಾ ಇದ್ದಾರೆ. ಡಿಆರ್ಐ ಪರ ವಕೀಲರ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ರು. ಒಂದ್ ಕಡೆ ತನಿಖಾಧಿಕಾರಿಗಳು ಅಷ್ಟೇ ಸೀರಿಯಸ್ ಆಗಿ ಕೇಸ್ನ ತೆಗೆದುಕೊಂಡಿದ್ದಾರೆ. ಇನ್ನೊಂದ್ ಕಡೆ ರಾಜಕೀಯ ಬಣ್ಣ ಕೂಡ ಇದಕ್ಕೆ ತಟ್ಟಿದೆ. ಒಂದ್ ಕಡೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಅವರಿಗೆ ಭೂಮಿ ಕೊಟ್ಟರು ಅಂತ, ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಕಾಲದಲ್ಲಿ ಭೂಮಿಯನ್ನ ಕೊಟ್ಟರು ಅಂತ. ಈಗ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ರು, ಲೀಗಲ್ ಆಗಿ ಕೊಟ್ಟಿದ್ವಿ ಅಂತ ಹೇಳ್ಕೊಂಡು ಮಾಜಿ ಕೈಗಾರಿಕಾ ಸಚಿವರಾದಂತಹ ಮುರುಗೇಶ್ ನಿರಾಣಿ ಹೇಳ್ತಿದ್ದಾರೆ. ಜೊತೆಗೆ ಈಗ 15 ದಿವಸ ಈಗ ಕಸ್ಟಡಿಗೆ ಈಗ ಒಪ್ಪಿಸಲಾಗಿದೆ ರನ್ಯಾ ರಾವ್ ಅವರನ್ನ. ರನ್ಯಾ ರಾವ್ ಈಗ ಕೋರ್ಟ್ನಲ್ಲಿ ಹೇಳ್ತಾ ಇರುವಂತದ್ದು, ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು, ತನಿಖಾಧಿಕಾರಿಗಳು ಏನೇನೋ ಕರ್ಕೊಂಡು ಇರ್ತಾರೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಒಳಗೆ ಕರ್ಕೊಂಡು ಹೋಗ್ತಾರೆ, ಏನೇನೋ ಪ್ರಶ್ನೆ ಕೇಳ್ತಾರೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಗಮನಿಸಿದ್ವಿ ಒಂದ್ ಕಡೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ, ಜೊತೆಗೆ ಎಲ್ಲ ಒಂದ್ ಕಡೆ 15 ದಿವಸ ಈಗ ಕಸ್ಟಡಿಗೆ. ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಖಂಡಿತ ಈ ಒಂದು ಹಂತದಲ್ಲಿ ರನ್ಯಾ ಗೋಲ್ಡ್ ಒಂದು ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಪಡೆದಿದ್ರು. ಕಸ್ಟಡಿಗೆ ಪಡೆಯುವಂತ ಮುಂಚೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಅವರು ಅಂದ್ರೆ ನ್ಯಾಯಾಧೀಶರು ಕಸ್ಟಡಿಗೆ ಪಡೆಯುವಂತ ಮುಂಚೆ ಹಲವು ಒಂದು ಸೂಚನೆಗಳನ್ನ ರನ್ಯಾಗೂ ಹಾಗೆ ತನಿಖಾಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಆ ಒಂದು ಹಂತದಲ್ಲಿ ಸೂಚನೆಗಳನ್ನ ಏನ್ ಕೊಟ್ಟಿದ್ರು ಅಂದ್ರೆ ರನ್ಯಾಗೆ ಯಾವುದೇ ರೀತಿಯಾದಂತಹ ಹಿಂಸೆ ನೀಡಬಾರದು, ಸರಿಯಾದಂತಹ ವಿಚಾರಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರ್ತಾರೆ. ವೈದ್ಯಕೀಯ ತಪಾಸಣೆ ಮಾಡಬೇಕು, ಹಾಗೆ ಬಟ್ಟೆ ಆಕೆಗೆ ಬೇಕಾದಂತಹ ವಸ್ತುಗಳನ್ನ ಸೌಲಭ್ಯಗಳನ್ನ ಕೊಡಬೇಕು ಅನ್ನುವಂತಹ ಸೂಚನೆ ಕೊಟ್ಟಿರ್ತಾರೆ. ಇತ್ತ ರನ್ಯಾಗೂ ಕೂಡ ಅದೇ ರೀತಿ ಒಂದು ಆದೇಶವನ್ನ ಸೂಚನೆಯನ್ನ ಮಾಡಿರ್ತಾರೆ. ಏನಂತ ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಸರಿಯಾದಂತಹ ಸ್ಪಂದಿಸಿ ನೀವು ವಿಚಾರಣೆಯಲ್ಲಿ ಸರಿಯಾದಂತಹ ಉತ್ತರಗಳನ್ನ ಕೊಡಬೇಕಾಗುತ್ತೆ ಅನ್ನುವಂತಹ ಸೂಚನೆಯನ್ನ ರನ್ಯಾಗೆ ಕೊಟ್ಟಿರ್ತಾರೆ. ಒಂದು ವೇಳೆ ನೀವು ವಿಚಾರಣೆಯಲ್ಲಿ ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಕ್ರಮವನ್ನ ನಂತರದ ಆದೇಶದಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ವಾರ್ನಿಂಗ್ ನ ಕೂಡ ಕೊಟ್ಟಿರ್ತಾರೆ. ಆ ಒಂದು ಹಂತದಲ್ಲಿ ಎಲ್ಲದಕ್ಕೂ ಕೂಡ ಸರಿಯಾಗಿ ಪ್ರತಿಕ್ರಿಯೆ ನೀಡಿದಂತಹ ರನ್ಯಾ ಅದಾದ ಬಳಿಕ ಕಸ್ಟಡಿಯ ಸಂದರ್ಭದಲ್ಲಿ ಸರಿಯಾಗಿ ಉತ್ತರವನ್ನ ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ ಅಂತ ಸದ್ಯ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರನ್ಯಾ ಅವರು ಕೂಡ ಈಗ ಕೋರ್ಟ್ ನಲ್ಲಿ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಡಿಆರ್ಐ ಅಧಿಕಾರಿಗಳು ನನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗೆ ಈ ಒಂದು ಡಿಆರ್ಐ ಅಧಿಕಾರಿಗಳ ಪರ ವಕೀಲರಾಗಿರುವಂತಹ ಮಾಧವ್ ರಾವ್ ಏನಿದ್ದಾರೆ ಅವರ ಒಂದು ವಿರುದ್ಧವಾಗಿ ಕೂಡ ರನ್ಯಾ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಈ ಸಂದರ್ಭ ಅಂದ್ರೆ ಅರವಿಂದಾಗೆ ಹೋಲ್ಡ್ ಅಲ್ಲಿ ಇನ್ನೊಂದು ಇದೇ